ಚೆಕ್ ರಿಪಬ್ಲಿಕ್ನ ಓಸ್ಟ್ರವಾದಲ್ಲಿ ನಡೆದ ಗೋಲ್ಡನ್ ಸ್ಪೈಕ್ ಮೀಟ್ನಲ್ಲಿ ಭಾರತದ ನೀರಜ್ ಚೋಪ್ರಾ ಅವರು ಈಟಿ ಎಸೆತದಲ್ಲಿ ಸ್ವರ್ಣ ವಿಜೇತರಾದರು. ಭಾರತದ ನೀರಜ್ ಚೋಪ್ರಾ ಅವರು ಮೂರನೆಯ ದಿನ ಮತ್ತೊಂದು ಈಟಿ ಎಸೆತದ ಸಾಧನೆಯನ್ನು ಮಾಡಿದರು. ಮೊನ್ನೆ 2 ವರ್ಷಗಳ ಬಳಿಕ ಅವರು ಪ್ಯಾರಿಸ್ನಲ್ಲಿ ಡೈಮಂಡ್ ಲೀಗ್ ಜಾವ್ಲಿನ್ ಎಸೆತದಲ್ಲಿ ಚಾಂಪಿಯನ್ ಆಗಿದ್ದರು. ಜೂನ್ 20ರ ಬಳಿಕ 24ರಂದು ಮತ್ತೀಗ ಚೆಕ್ ರಿಪಬ್ಲಿಕ್ನಲ್ಲಿ ಗೆದ್ದಿದ್ದಾರೆ. 85.29 ಮೀಟರ್ ದೂರ ಜಾವ್ಲಿನ್ ಎಸೆದು ಅವರು ಚಿನ್ನ ಗಳಿಸಿದರು. ಜಾನ್ ಜೆಲಿನ್ಸಿಯವರು ಗೋಲ್ಡನ್ ಸ್ಪೈಕ್ನಲ್ಲಿ 9 ಬಾರಿ ಗೆದ್ದು ವಿಶ್ವ ದಾಖಲೆ ಹೊಂದಿದ್ದಾರೆ. ದೈಹಿಕ ಕಾರಣಕ್ಕೆ ಅವರು ಈಗ ಭಾಗವಹಿಸುತ್ತಿಲ್ಲ. ನೀರಜ್ ಚೋಪ್ರಾ ಅವರು ಇದೇ ಮೊದಲ ಬಾರಿಗೆ ಇದರಲ್ಲಿ ಭಾಗವಹಿಸಿ ಮೊದಲ ಪ್ರಯತ್ನದಲ್ಲಿಯೇ ಬಂಗಾರ ವೀರ ಆದರು. 27ರ ನೀರಜ್ ಈ ಸೀಸನ್ನಲ್ಲಿ ಉತ್ತಮ ಫಲಿತಾಂಶ ಕಾಣುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಓಸ್ಟ್ರವಾ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.